ಆಕಾಶವಾಣಿ ಜೆಕೆಎಸ್ ರೇಡಿಯೋ ವಾರದ ಸುದ್ದಿಗೆ ಸ್ವಾಗತ. 2026 ಜನವರಿ 31ರಂದು ಜಪಾನ್ ಕನ್ನಡ ಸಂಘದ ಮೊದಲ ಸಾಮಾನ್ಯ ಸಭೆ ಯಶಸ್ವಿಯಾಗಿ ನಡೆಯಿತು. ಸಭೆಯಲ್ಲಿ ಸದಸ್ಯರು ನೇರವಾಗಿ ಹಾಗೂ ಗೂಗಲ್ ಮೀಟ್ ಮೂಲಕ ಆನ್ಲೈನ್ನಲ್ಲೂ ಭಾಗವಹಿಸಿದ್ದರು. ಜೆಕೆಎಸ್ ಅಧ್ಯಕ್ಷರಾದ ಶ್ರೀ ಕಿರಣ್ ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಜೆಕೆಎಸ್ ಸ್ಥಾಪನೆಯಿಂದ ಇಂದಿನವರೆಗಿನ ಸಂಘದ ಪಯಣವನ್ನು ವಿವರಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಉಪಾಧ್ಯಕ್ಷ ಶ್ರೀ ಬೋರಪ್ಪಾರವರು, ಕಾರ್ಯದರ್ಶಿ ಶ್ರೀ ಶ್ರೀಕಾಂತ್ ಹಾಗೂ ಖಜಾಂಚಿಗಳಾದ ಶ್ರೀ ಗುರುಪ್ರಸಾದ್ ರವರನ್ನ ಪರಿಚಯಿಸಿದರು. ಖಜಾಂಚಿಗಳಾದ ಶ್ರೀ ಗುರುಪ್ರಸಾದ್ ರವರು 2025ರ ಆರ್ಥಿಕ ವರದಿಯನ್ನ ಮಂಡಿಸಿ ಬಂದಿರುವ ಕೊಡುಗೆಗಳು, ಖರ್ಚುಗಳು ಹಾಗೂ 2026ರಲ್ಲಿ ಉಳಿದ ಬಾಕಿಯನ್ನ ವಿವರಿಸಿದರು. ಜೆಕೆಎಸ್ ಪರವಾಗಿ ಸಂಘಕ್ಕೆ ಆರ್ಥಿಕ ಸಹಾಯ ಮಾಡಿದ ಎಲ್ಲ ದಾನಿಗಳಿಗೆ ಧನ್ಯವಾದ ತಿಳಿಸಿದರು. ಜೆಕೆಎಸ್ ಯೋಜನೆಗಳನ್ನು ಪ್ರಕಟಿಸುವುದರ ಜೊತೆಗೆ ಜೆಕೆಎಸ್ನ ವೆಬ್ಸೈಟ್ ಶೀಘ್ರದಲ್ಲಿ ಪ್ರಾರಂಭವಾಗುವುದಾಗಿ ಘೋಷಿಸಿದರು. ಬಹುಸಂಸ್ಕೃತಿ ವಿನಿಮಯ ಕಾರ್ಯಕ್ರಮದಡಿಯಲ್ಲಿ ಜಪಾನಿಯರಿಂದ 21 ಜನವರಿ 2026ರಂದು ತಕಿದಾಶಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜೆಕೆಎಸ್ ಸದಸ್ಯರಾದ ಭವ್ಯ, ಶಿವಕುಮಾರ್, ಕಿರಣ್ ಹಾಗೂ ಪಲ್ಲವಿರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ತಕಿದಾಶಿ ಎಂಬ ಭೂಕಂಪದಂತಹ ನೈಸರ್ಗಿಕ ವಿಕೋಪಗಳ ಸಮಯದಲ್ಲಿ ಸ್ಥಳೀಯ ಸಮುದಾಯಕ್ಕಾಗಿ ತಯಾರಿಸಲಾಗುವ ಆಹಾರವಾಗಿದ್ದು, ಈ ಆಹಾರ ತಯಾರಿಕೆಯಲ್ಲಿ ಸದಸ್ಯರಾದ ಭವ್ಯ ಹಾಗೂ ಶಿವಕುಮಾರ್ ಅವರು ಅಡಿಗೆ ಕೆಲಸದಲ್ಲಿ ಸ್ವಯಂ ಸೇವಕರಾಗಿ ಪಾಲ್ಗೊಂಡಿದ್ದು ಜಪಾನಿಯರು ಬಹಳಷ್ಟು ಶ್ಲಾಘಿಸಿದರು. ಈ ಮೂಲಕ ಜೆಕೆಎಸ್ ತಂಡದ ಸದಸ್ಯರ ಸಕ್ರಿಯ ಭಾಗವಹಿಸುವಿಕೆ ಎಲ್ಲರ ಗಮನ ಸೆಳೆಯಿತು. ಜೆಕೆಎಸ್ ರೇಡಿಯೋದ ಮೊದಲ ಲೈವ್ ಪಾಡ್ಕಾಸ್ಟ್ ಸಂಚಿಕೆ ಇದೇ ಫೆಬ್ರವರಿ 1ರಂದು ಯಶಸ್ವಿಯಾಗಿ ಮೂಡಿಬಂದಿತು. ಅತಿಥಿಗಳಾದ ಪ್ರವೀಣ್ ಜಿಎಸ್ ರವರು ಜಪಾನ್ನಲ್ಲಿನ ಉದ್ಯೋಗ, ಜೀವನ ಶೈಲಿ, ಭಾಷಾ ಕಲಿಕೆ, ಪ್ರಕೃತಿ ವಿಕೋಪಗಳು, ಜಪಾನಿಯರ ತತ್ವಗಳು ಒಳಗೊಂಡು ಜಪಾನ್ ಬಗೆಗಿನ ಹಲವಾರು ಮಾಹಿತಿ ಮತ್ತು ಅವರ ನೈಜ ಅನುಭವಗಳನ್ನು ಕೇಳುಗರೊಂದಿಗೆ ಹಂಚಿಕೊಂಡರು. ಕನ್ನಡದಲ್ಲಿ ನಿರೂಪಣೆ ಮಾಡಿದ ಪಲ್ಲವಿ ವೇಣುಗೋಪಾಲ ಹಾಗೂ ಅತಿಥಿಯಾಗಿ ಬಹಳ ಅಚ್ಚುಕಟ್ಟಾಗಿ ಕನ್ನಡದಲ್ಲೇ ಉತ್ತರಿಸಿದ ಪ್ರವೀಣ್ ರವರಿಗೆ ಬಹಳಷ್ಟು ಜನರಿಂದ ಪ್ರಶಂಸೆ ಸಿಕ್ಕಿತು. ಜೆಕೆಎಸ್ನ ಈ ಹೊಸ ಪ್ರಯತ್ನಕ್ಕೆ ಎಲ್ಲರಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಕ್ಕಿದ್ದು ಬಹಳ ಸಂತಸ ತಂದಿತು. ಧನ್ಯವಾದಗಳು.